ಮಠ ಮಧ್ಯಾಹ್ನ ಏಪ್ರಿಲ್ ತಿಂಗಳು ಹೋಗಿ ನಮಸ್ಕಾರ ಮಾಡಿ, ಈಗ ನಿನಗೆ 2 ಕಾಯಿ ಹೊಡಿಸ್ತೀನಿ, ನಾನು ಎಮ್ಮಿ ಕರ ಕಳೆದೈತಿ ಹುಡುಕೊಡು. ಅವ ದೇವ್ರಂದ ಏಪ್ರಿಲ್ ಐತಿ, ಬಿಸಿಲು ಎಷ್ಟೈತಿ, ನಿನ್ನ 2 ಹೊರಗೆ ಹೋದ್ರೆ ತಾಪ ಐತಿ. ಅದು ದೇವ್ರಿದ್ರೆ 2 ಕಾಯಿ ಆಸೆಕ್ ಬಿದ್ದು ಹೊರಗೆ ಹೋತ್ ಹುಡ್ಕಕ್ಕೆ ಎಮ್ಮಿ ಕರ. ಅವ 30 ರೂಪಾಯಿಗೊಂದು 10 ಎಳಿನೀರು ಕುಡಿಬೇಕಾತ್. ಇದ್ರ 2 ಕಾಯಿ ಆಶಕ್ ಏನು ಮಜಾ ಅದಲ್ಲ. ನಮ್ಮದು ವ್ಯಾವಹಾರಿಕ ಪ್ರೇಮ ಎದಕ್ಕೆ ಕಾಯಿ ಓಡಿಸಕತ್ತೀವಂದ್ರೆ, ಅವ ದೇವ್ರು ಈಕಿ 2 ಕಾಯಿ ಓಡಿಸ್ತೀನಿ, ನಾನು ಎಮ್ಮಿ ಕರ ಹುಡುಕ್ ಕೊಡು. ಅವ ಬಿಸಿಲಾಗ ಅಡ್ಡಾಡವ, ಈಕಿ ನೆಳ್ಳಾಗ ಆರಾಮ್ ಗುಡ್ಯಾಕ ಕೊಡಾಕಿ. ನಮ್ಮ ಪ್ರೇಮ ಸ್ವಲ್ಪ ವ್ಯಾವಹಾರಿಕ ಐತಷ್ಟೆ. ಈಗ ದೇವ್ರಿಗೆ ಅನ್ನೋದಿಲ್ಲ, ನಾವು ಭಾಳ ಭಕ್ತಿವಂತರ್ರಿ. ಕಣಬಟ್ಟ ಮಾಡಿಸ್ಕೊಡ್ತೀವಿ ದೇವ್ರಿಗೆ. ಮುಗುಬಟ್ಟು ಏನಂದ್ರೆ ಕಣಬಟ್ಟ ಕ್ವಾರ್ ಮೀಸಿ ಅಂದ್ ಮತ್ತೆ ಏನು ಬಂದವ್ರಿಗೆ ನೋಡಿ ಮೀಸಿ ತಿರುಕೋತ್ ಕುಂದಿರ್ಬೇಕಾ? ಕಣ್ಣಬಟ್ಟು ಮಾಡಿಸಿವಿ ನಾವು ದೇವ್ರಿಗೆ. ಅಂದ್ರೆ ಏನು, ದೇವ್ರಿಗೆ ಮೊದಲು ಕಣ್ಣ ಕಾಣ್ತಿದ್ದಿಲ್ಲ ಏನರ್ಥ? ಏನು ನೀ ಕಣಬಟ್ಟು ಕೊಟ್ಟಿಂದನ ಅವನಿಗೆ ಕಣ್ಣು ಕಾಣಿಸಕತ್ತಾವ. ಮತ್ತು ದೇವರಿಗೆ ಯಾರು ಕಾಣೋದಿಲ್ಲ, ನೀವು ಒಬ್ಬನ ಕಾಣುತ್ತೆ. ಯಾಕಂದ್ರೆ ನಿನ್ನುವ ತಗಡಿನ ಕಣ್ಣು ಅವನಿಗೆ. ಏನು ಮಜಾ ಜಗತ್ತ. ಅಂದ್ರೆ ಎದಕ್ಕೆ ಕೊಟ್ಟಿವಿ ಅಂದ್ರೆ, ನನಗೇನಾದ್ರ ಕೊಟ್ಟ ನೀವು ಒಂದು ಸ್ವಲ್ಪ. ನಮ್ಮ ಭಕ್ತಿ ವ್ಯವಹಾರದ್ದೈತಿ ನಮ್ದಷ್ಟು. ಅವನ ಪ್ರೇಮ ಹಂಗಲ್ಲ, ನಮ್ಮ ಸ್ವಲ್ಪ ವ್ಯಾವಹಾರಿಕ ನಮ್ಮ ಪ್ರೇಮ. ಈಗ ಮನ್ಯಾಗ ಒಂದು ಕುರಿಮರಿ ಇತ್ತು. ಕುರಿಮರಿಗೆ ಅವ್ರೇನು ಮನ್ಯಾಗ ಅದಕ್ಕೆ ತಲೆ ಮೇಲೆ ಕೈ ಆಡಿಸೋದೇನು, ಡುಬ್ಬದ ಮೇಲೆ ಕೈ ಆಡಿಸೋದೇನು, ಮೈ ತೊಳೆಯೋದೇನು, ಅದು ಮನ್ಯಾಗ ಒಂದು ಸಣ್ಣ ಕರು ಇತ್ತಲ್ಲ, ಕೊಟ್ಟಿಗೆಯಾಗ ತಾಯಿಗಂತಂತ ಆ ಕಡೆಗೆ ಏನು ಮನುಷ್ಯರು ನೋಡು ಅದಕ್ಕೆಷ್ಟು ಪ್ರೀತಿ ಮಾಡ್ತಾರ. ತಲೆ ಮೇಲೆ ಕೈ ಆಡಿಸ್ತಾರ, ಡುಬ್ಬದ ಮೇಲೆ ಕೈ ಆಡಿಸ್ತಾರ, ಹೆಗಲ ಮೇಲೆ ಕೈ ಹಾಕಿ ಎಷ್ಟು ಪ್ರೀತಿ ಮಾಡ್ತಾರ. ನನಗೇನು ಒಟ್ಟ ಕಾಳಜಿ ಮಾಡಲ್ಲ ನೋಡಿ ಇವರು. ತಾಯಿ ಅಂತೂ ಇವತ್ತು ಗೊತ್ತಾಗೋದಿಲ್ಲ ನಿನಗದು. ಮರುದಿವ್ಸ ತಾಯಿ ಹೊಲಕ್ಕೆ ಹೋಗಿ ಮೇದ ಬರೋದ್ರಾಗನ ಕರ ನಡಗತಿತ್ತು. ಅವಾಗ ತಾಯಿ ಕೇಳ್ತಿ ಯಾಕ? ಅವಾಗ ಆಕಳ ಕರು ಹೇಳ್ತಂತ, ಈಗ ಗೊತ್ತಾಗೈತಿ ನನಗೆ, ಇವ್ರು ಯಾರು ಡುಬ್ಬದ ಮೇಲೆ ಕೈ ಹಾಕ್ತಾರ ಮನುಷ್ಯರು ಯಾರಿಗೆ ಉಳಿಸೋದಿಲ್ಲ ಅಂತ ಗೊತ್ತಾಗೈತಿ ನನಗೆ. ಯಾರು ಡುಬ್ಬದ ಮೇಲೆ ಕೈ ಆಡಿಸ್ತಾರಲ್ಲ ಇವ್ರು ಉಳಿಸೋದಿಲ್ಲ ಅಂತ ಗೊತ್ತಾಗೈತಿ ನನಗೆ. ನಮ್ಮ ಪ್ರೇಮ ಸ್ವಲ್ಪ ವ್ಯಾವಹಾರಿಕ ಅಷ್ಟೆ. ಗಿಡ ಹಣ್ಣು ಕೊಡ್ತಿದ್ರೆ ನೀರು ಹಾಕ್ತಿವಿ, ಇರಲಿಲ್ಲ ಅಂದ್ರೆ ನೀರು ಹಾಕೋದಿಲ್ಲ ನಾವು. ಒಣಗೈತಿ ಬಿಡು ಆ ಕಡೆ ತೆಗೆ ಅಂತ. ಈಗೊಂದು ಆಕಳ ಐತಿ, ಹಾಲು ಕೊಡ್ತಿದ್ರೆ ಇಟ್ಕೊಂತೀವಿ, ಇರಲಿಲ್ಲ ಅಂದ್ರೆ ಇಟ್ಕೊಳ್ಳೋದು. ನಮಗೆ ಸುಖ ಕೊಡ್ತಿದ್ರೆ ಅಷ್ಟ ಪ್ರೇಮ, ವ್ಯಾವಹಾರಿಕ ಪ್ರೇಮ. ನಮ್ಗೆ ಇರಲಿಲ್ಲ ಅಂದ್ರೆ ತೆಗೆದು ಬಿಡ್ತೀವಿ ಅಷ್ಟೇ ನಾವು. ಅದು ನಮಗೆ ಸುಖ ಕೊಡಲಿಲ್ಲ ಅಂದ್ರೆ ತೆಗಿತೀವಿ. ಆಕಳ ಹಾಲು ಕೊಡೋ ಮಟ್ಟ ಹಿಂಡ್ಕೊಂಡಿವಿ, ಕೊಡಲಿಲ್ಲ ಅಂದ್ರೆ ಮುಗೀತು. ಅದು ಹಾಲು ಕೊಡೋದು ಬಂದು ಆತಂದ್ರೆ ಕಟಗರಿ ಕೊಟ್ಬಿಟ್ಟಿವಿ ನಾವು ಅಷ್ಟು. ಅದು ಆಕಳ ಕೇಳ್ತೈತಿ ಮನುಷ್ಯಾಗ, ಅಲ್ಲೋ ಎದಕ್ಕೆ ಕಟಗರಿಗೆ ಎದಕ್ಕೆ ಕೊಡಕತ್ತಿ ನನಗೆ? ಇವ ಏನಂತಾನ, ಅಲ್ಲ ಮುದಿಕೆ ಆದಲ್ಲ ನೀನು ಅಂತ. ಆಕಳಂತೈತಿ, ಅಲ್ಲೋ ಮುದಿಕಾದ್ರೆ ಏನಾಯ್ತು, ಹಾಲು ಕೊಟ್ಟ ನಿಮ್ಮ ಅವನು ಮುದಿಕೆ ಆಗ್ಯಾಳ, ಹಾಲು ಕೊಟ್ಟ ನಾನು ಮುದಿಕೆ ಆಗೇನಿ, ಹಾಲು ಕೊಟ್ಟ ನಿಮ್ಮ ಅವು ಮುದಿಕೆ ಆಗ್ಯಾಳಂತ ಕಟಗರಿಗೆ ಕೊಟ್ಟಿಲ್ಲ, ನನಗ್ಯಾಕೆ ಕಟಗರಿಗೆ ಕೊಡ್ತೀಯೋ? ನನಗೊಯ್ದು ಕೊಲೆ ಮಾಡೋರು ಕಟಗರಲ್ಲ, ನನ್ನ ಹಾಲುಂಡು ನನಗೆ ಕಟಗರಿ ಕೊಡ್ತೀಯಲ್ಲ, ನೀನು ನಿಜವಾದ ಕಟಕ. ನೀನು ನಮ್ಮ ಪ್ರೇಮ ಐತಲ್ಲ ಸ್ವಲ್ಪ ಲೇನಾದೇನೈತೆ ಅಷ್ಟೇ, ಇದು ವ್ಯಾವಹಾರಿಕ. ಭಾಳ ಮಂದಿ ಕೇಳ್ತಿರ್ತಾರೆ ನೋಡಿ, ಈ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಏನು ಮಾಡ್ಬೇಕ್ರಿ, ಏನು ಮಾಡ್ತಾರೆ ಇದಕ್ಕೆ? ಇವೆಂದರ ಗಟ್ಟಿಗೊಳ್ತಾವ ಹ್ಯೂಮನ್ ರಿಲೇಷನ್ಸ್ ಏನದವ ಇವು. ಈಗ ಯಾಕೆ ಭಾಳ ಮಂದಿ ಪ್ರಶ್ನೆ ಏನು ಅಂದ್ರೆ, ನಮ್ಮ ರಿಲೇಷನ್ಶಿಪ್ ಯಾಕೆ ಕೆಡ್ತಾವ್ರಿ ಅಂತ, ಸಂಬಂಧಗಳು ಯಾಕೆ ಕೆಡ್ತಾವ್ರಿ ಅಂತ ನೀವು ಪ್ರಶ್ನೆ ಭಾಳ ಮಂದಿದ್ದು. ಯಾಕೆ ಸಂಬಂಧಗಳು ಕೆಡ್ತಾವ, ನಮ್ಮ ರಿಲೇಷನ್ಶಿಪ್ನಾಗ ಯಾಕೆ ಬ್ರೇಕಪ್ ಬಂದೈತಿ ಅಂತ. ಬ್ರೇಕ್ ಎಲ್ಲದಕ್ಕೆ ಬ್ರೇಕಪ್ ಬಂದಿರ್ತಾವಟ್ಟ. ಯಾಕೆ ಬ್ರೇಕಪ್ ಆಗೈತಿ ಅಂದ್ರೆ, ಇದು ಯಾಕೆ ಹೋಗೈತಿ ಅನ್ನೋದಕ್ಕಿಂತ ಮೊದಲು ಯಾಕೆ ಕೂಡೈತಿ ತಿಳ್ಕೊಡ್ರಿ. ಯಾಕೆ ಕೂಡೈತಿ ಅಂದ್ರೆ, ಏನೋ ಒಂದು ಉದ್ದೇಶಕ್ಕೆ ಕೂಡೈತಿ. ಇವ್ರ ಹತ್ರ ಹೋದ್ರೆ ಇದು ನಮ್ಮ ಕೆಲಸ ಆಗತ್ತಾ, ಇವ್ರು ನಮಗೆ ಮಾಡಿಸ್ಕೊಡ್ತಾರ, ಇವರೊಂದು ಕಾಂಟ್ರಾಕ್ಟರ್ ಕೊಡ್ತಾರ, ಇವ್ರು ಇನ್ನೊಂದು ಕೊಡ್ತಾರ ಅಂತ ಕೂಡೈತಿ. ಅವ್ರು ಕೊಟ್ಟಿಲ್ಲ, ದೂರ ಆಗೈತಿ ಅಷ್ಟೆ. ಸಂಬಂಧಗಳು ಉದ್ದೇಶ ಇಟ್ಟುಕೊಂಡು ಕೂಡೈತಿ, ಉದ್ದೇಶ ಬಗೆಹರಿಲಿಲ್ಲ ಅಂದ್ರೆ ದೂರ ಆಗೈತೆ ಅಷ್ಟೇ. ಏನು ಸಂಬಂಧಗಳು ದೂರ ಹೋಗ್ತಾವ ಅನ್ನೋದಕ್ಕೆ ಪ್ರಶ್ನೆ ಎಲ್ಲೈತಿ ಹೇಳಿ. ನಮ್ಮ ಸಂಬಂಧಗಳು ವ್ಯಾವಹಾರಿಕ ಅದಾವ, ನಿಸರ್ಗ ಐತಿ. ಒಂದು ಕೋಗಿಲೆ ಹಾಡಾಕ ಬಂದ್ರೆ, ವಸಂತ ಮಾಸ ಬಂದ್ರೆ, ಒಂದು ಮಾವಿನ ಗಿಡ ಚಿಗುರು ಬಿಟ್ರೆ, ಮಾವಿನ ಗಿಡ ಆ ಕೋಗಿಲೆಯ ಕಂಠಕ್ಕೆ ತನ್ನ ಚಿಗುರನ್ನೇ ದಾನ ಮಾಡಿ 2 ರೂಪಾಯಿ ಕೊಡು ಅಂತ ಕೇಳೈತೆ. ನಾವು ಮನೆ ಕಟ್ಟಿದ್ರೆ ಇದಕ್ಕಿಷ್ಟು ಬಾಡಿಗೆ ಅಂತ ಹೇಳ್ತೀವಿ.
ನಿಸರ್ಗದೊಳಗೆ ಯಾವ ಗಿಡ ಎಷ್ಟು ಪಕ್ಷಿಗಳು ಗೂಡಿ ಕಟ್ಟ್ಯಾವಲ್ಲ, ರೆಂಟ್ ಕೊಡ್ರಿ ಅಂತ ಯಾವುದಾದ್ರೂ ಪಕ್ಷಿ ಕೇಳೈತೇನೆ? ಇದು ಪವಿತ್ರ ಪ್ರೇಮ ಅಷ್ಟೇ, ನಿಸರ್ಗದ ಪ್ರೇಮ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರದವ ನಮ್ಮ ಪ್ರೇಮದೊಳಗ. ಮತ್ತು ನಮ್ಮ ಪ್ರೇಮಗಳು ಹೆಂಗ ಅಂದ್ರೆ ವೈಷಯಿಕ ಪ್ರೇಮಗಳು. ನಮ್ಮ ವಿಷಯಾಧಾರಿತ ಪ್ರೇಮಗಳಂದ್ರೆ ಸ್ವಲ್ಪ ಮನಸ್ಸು ಕೆಡಿಸುವ ಪ್ರೇಮಗಳು. ಪವಿತ್ರ ಪ್ರೇಮ ಅಲ್ಲ ನಮ್ಮದು.